ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿ ಬಂದು ರೆಸ್ಟೋರೆಂಟ್ನಲ್ಲಿ ನಾನು ಟೇಸ್ಟ್ ಮಾಡಿದಂತಹ ಬ್ರೆಡ್ ಎಗ್ ಸ್ಯಾಂಡ್ವಿಚ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಅದನ್ನು ನಾನು ಇವತ್ತು ಕೂಡ ನಮ್ಮ ಮನೆಯಲ್ಲೂ ಮಾಡ್ತಾಯಿದ್ದೀನಿ. ಇದನ್ನು ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ತುಂಬ ಚೆನ್ನಾಗೇ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಕ್ಯಾರೆಟು, ಎಲೆಕೋಸು, ದಪ್ಪ ಮೆಣಸಿನ್ಕಾಯಿ, ಬ್ರೆಡ್ಡು, ಮೊಟ್ಟೆ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್. ನಾನಿಲ್ಲಿ ನಾರ್ಮಲಾಗಿ ಪೀಸ್ ಬೆಡ್ ತೊಗೊಂಡಿದ್ದೀನಿ. ಮತ್ತು ನಾವು ಕಟ್ ಮಾಡಿ ಇಟ್ಟಿದ್ದಂತಹ ಕ್ಯಾರೆಟು, ದಪ್ಪ ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ನಾವು ಏನು ತೋರಿಸ್ತೀವಿ ಅದಷ್ಟನ್ನು ಹಾಕ್ಕೊಂಡು ಒಂದು ಮೊಟ್ಟೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮ್ಲೆಟ್ ಮಿಕ್ಸ್ ಮಾಡ್ಕೋತೀವಲ್ಲ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟು ನಿಮಗೆ ಯಾವ ರೀತಿ ಡಿಸೈನ್ಸ್ ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಕ್ಸ್ಟ್ರಾ ಸ್ಪೈಸಿಗೋಸ್ಕರ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಒಂದು ತವಾಗೆ ಎಣ್ಣೆ ಹಾಕ್ಬಿಟ್ಟು ನೀವು ಈ ರೀತಿ ಸ್ವಲ್ಪ ತಿಕ್ನೆಸ್ಸಾಗಿ ಬಿಡಿ, ಸ್ವಲ್ಪ ದಪ್ಪದಾಗಿ ಬಿಟ್ಟರೆ ನಮಗೆ ಸ್ಯಾಂಡ್ವಿಚಲ್ಲಿ ತಿನ್ನೋದಕ್ಕೆ ಒಳ್ಳೆ ಆಮ್ಲೆಟ್ ಥರ ಸಿಗುತ್ತೆ. ಸೊ ಈ ರೀತಿ ನೀವು ತವದ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂಥ ಆಮ್ಲೆಟನ್ನು ಹಾಕ್ಕೊಬಿಟ್ಟು ಈ ರೀತಿ ಎರಡೂ ಕಡೆಯೂ ನಾವು ಬೇಯಿಸ್ಕೋಬೇಕಾಗತ್ತೆ. ನೀವು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದರಿಂದ ನಾನು 2 ಸಲ ಆ ಕಡೆ ಈ ಕಡೆ 2 ಟೈಮ್ಸ್ ಎರಡೂ ಕಡೆಯೂ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಅದಾದ ನಂತರ ಅದೇ ತವದ ಮೇಲೇ ಕೂಡ ಎಣ್ಣೆನ ಸವರ್ಕೊಂಡು ಬ್ರೆಡ್ಡನ್ನು ನಾವು ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಲೈಟಾಗಿ ಬ್ರೆಡ್ಡನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಬೇಕಾದ್ರೆ ನೀವು ಇದಕ್ಕೆ ಗ್ರೀನ್ ಚಿಲ್ಲಿನೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ಗ್ರೀನ್ ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಪ್ಲೈನಾಗಿ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಬಟರ್ ಯೂಸ್ ಮಾಡಿ ಬಾಯ್ಲ್ ಮಾಡ್ಕೋಬೋದು, ಅಥವಾ ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೆಣ್ಣೆ ತುಪ್ಪ ಬೇಡ ಅಂತ ನಾರ್ಮಲಾಗಿ ಫ್ರೀಡಮ್ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡು ಎರಡೂ ಕಡೆಯೂ ಸ್ವಲ್ಪ ಕ್ರಿಸ್ಪಿಯಾಗಿ, ಜಾಸ್ತಿ ಬೇಡ, ಈ ರೀತಿ ಟ್ವಿಸ್ಟ್ ಮಾಡ್ತಾ ಬೇಯಿಸ್ಕೊಂಡೆ. ಇದಾದ ನಂತರ ಇದಕ್ಕೆ ಫೈನಲಾಗಿ ರೆಡಿ ಮಾಡ್ಕೊಂಡು ಪ್ಲೇಟ್ ಮೇಲೆ ನಿಮಗೆ ಯಾವ ಸೈಡ್ ಬೇಕೋ ಆ ಸೈಡ್ಗೆ ಇಟ್ಕೊಂಡು ನೀವು ಅದನ್ನು ಒಂದು ಸಲ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಏನನ್ನು ಅಂತಂದರೆ ಆಮ್ಲೆಟನ್ನು ನೋಡ್ತಿದ್ದೀರಲ್ಲ, ಇದು ತುಂಬಾ ದೊಡ್ಡ ಸೈಜ್ ಆಯಿತು. ಹಾಗಾಗಿ ನಾನು ಇದನ್ನು ಬ್ರೆಡ್ ಯಾವ ಸೈಜಲ್ಲಿದೆ ಆ ಸೈಜ್ಗೆ ಕಟ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ಡಿಸೈನ್ಗೆ ಇಷ್ಟ ಆಗುತ್ತೋ ಆ ಡಿಸೈನ್ಗೆ ನೀವು ಕಟ್ ಮಾಡ್ಕೊಳ್ಳಿ. ನನಗೆ ಡಿಸೈನ್ ಮಾಡೋ ಅಷ್ಟೆಲ್ಲ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಬ್ರೆಡ್ ಯಾವ ಶೇಪಲ್ಲಿತ್ತೋ ಆ ಶೇಪಲ್ಲಿ ಸ್ವಲ್ಪ ಕಟ್ ಮಾಡಿದಂತಹ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮು, ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅದನ್ನು ತೆಗೆದಾಕ್ದೆ. ಅದಾದಮೇಲೆ ಎರಡೂ ಕಡೆಯೂ ಈ ರೀತಿ ಫಿಲ್ ಮಾಡ್ಕೊಂಡಾದ್ಮೇಲೆ ಬ್ರೆಡ್ಡನ್ನು ಹಾಕ್ಕೊಂಬಿಟ್ಟು ತಿಂತಾಯಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ನೆಕ್ಸ್ಟ್ ಲೆವೆಲ್ಗಿತ್ತು. ನಾನಂತೂ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಇದು ನನ್ನ ಇವತ್ತಿನ ಒಂದು ರೆಸಿಪಿ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ.